ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಕ್ರಯದ ಕರಾರಿನ ಅಂದರೆ ಸೇಲ್ ಅಗ್ರಿಮೆಂಟ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಮತ್ತು ಸೇಲ್ ಅಗ್ರಿಮೆಂಟ್ನ ನೋಂದಣಿ ಮತ್ತು ಸ್ವಾಧೀನ ಕುರಿತಂತೆ ಒಂದಿಷ್ಟು ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಶನ್ ಬರುತ್ತೆ. ಈ ವಿಷಯದ ಕುರಿತಾಗಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅಂದರೆ ಫರ್ದರ್ ಕ್ಲಾರಿಫಿಕೇಶನ್ ಇದ್ದಲ್ಲಿ ಅಥವಾ ಕಾನೂನು ಸಲಹೆಗಾಗಿ ಕಾಲ್ ಮಾಡಬಹುದು. ಬಟ್ ಕನ್ಸಲ್ಟೇಷನ್ ಫೀಸ್ ಇರುತ್ತೆ ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಜನಕ್ಕೆ ಕ್ರಯದ ಕರಾರಿನ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳಿರುತ್ತೆ, ಗೊಂದಲ ಇರುತ್ತೆ. ಅದೆಲ್ಲವನ್ನ ಈ ವಿಡಿಯೋದಿಂದ ಪರಿಹರಿಸ್ಕೊಳ್ಬಹುದು ಅನ್ಸುತ್ತೆ. ಕ್ರಯದ ಕರಾರು, ಸೇಲ್ ಅಗ್ರಿಮೆಂಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ, ಇದೇ ಬೇರೆ. ಸೇಲ್ ಡೀಡ್ ಅಂದರೆ ಕ್ರಯಪತ್ರನೇ ಬೇರೆ, ನೆನಪಿರಲಿ. ಸೇಲ್ ಅಗ್ರಿಮೆಂಟ್ ಮತ್ತು ಸೇಲ್ ಡೀಡ್ ಒಂದೇ ಅಂತ ಅನ್ಕೊಂಡ್ಬಿಡ್ತಾರೆ. ಅಂದರೆ ಸೇಲ್ ಅಂತ ಬಂದಿರುತ್ತಲ್ವ, ಅದಕ್ಕೆ ಅಗ್ರಿಮೆಂಟು ಮತ್ತು ಡೀಡು ಎರಡೂ ಕೂಡ ಒಂದೇ ಅಂತ ಅಂದ್ಕೊಳ್ತಾರೆ. ಅವು ಎರಡೂ ಕೂಡ ಬೇರೆ ಬೇರೆನೆ. ಸೇಲ್ ಅಗ್ರಿಮೆಂಟ್ ಅನ್ನೋದು ಸೇಲ್ ಡೀಡ್ ಆಗೋದಕ್ಕಿಂತ ಮೊದಲು ಮಾಡಿಕೊಳ್ಳೋ ಒಂದು ಒಪ್ಪಂದ. ಇಂಡಿಯನ್ ರಿಜಿಸ್ಟ್ರೇಷನ್ ಆಕ್ಟ್ 1908 ಭಾರತೀಯ ನೋಂದಣಿ ಕಾಯ್ದೆ 1908 ಅಡಿಯಲ್ಲಿ ಮಾರಾಟ ಪತ್ರವನ್ನು ಸರಿಯಾಗಿ ನೋಂದಾಯಿಸದ ಹೊರತು ಕ್ರಯದ ಕರಾರಿನ ಒಪ್ಪಂದದ ಅಡಿಯಲ್ಲಿ ಆಸ್ತಿಯ ಸ್ವಾಧೀನದಲ್ಲಿ ಇರುವುದು ಮಾಲೀಕತ್ವವನ್ನು ನೀಡುವುದಿಲ್ಲ ಅಂತ ಇತ್ತೀಚಿನ ಅಂದರೆ ಜನವರಿ 7, 2025 ಸುಪ್ರೀಂ ಕೋರ್ಟ್ನ ಒಂದು ತೀರ್ಪಿನಲ್ಲಿ ಹೇಳಿದೆ. ಸ್ಥಿರ ಆಸ್ತಿಗೆ ಸಂಬಂಧಿಸಿದಂತೆ ಮಾರಾಟ ಒಪ್ಪಂದವು ಒಪ್ಪಂದದಡಿಯಲ್ಲಿ ಖರೀದಿದಾರರ ಪರವಾಗಿ ಟೈಟಲ್ ವರ್ಗಾಯಿಸುವುದಿಲ್ಲ. ಅಂದರೆ ಓನರ್ಶಿಪ್ ಟೈಟಲ್ ಏನಿರುತ್ತಲ್ಲ ಅದು ವರ್ಗಾವಣೆ ಆಗಲ್ಲ. ಪ್ರಾಪರ್ಟಿ ಟ್ರಾನ್ಸ್ಫರ್ ಆಕ್ಟ್ 1882 ಸೆಕ್ಷನ್ 54 ಪ್ರಕಾರ ಸ್ಥಿರ ಆಸ್ತಿಯ ಮೌಲ್ಯ 100 ರೂಪಾಯಿಗಿಂತ ಹೆಚ್ಚಿದ್ರೆ ಆ ಆಸ್ತಿಯನ್ನ ಮಾರಾಟ ಮಾಡಬೇಕು ಅಂದರೆ ಭಾರತೀಯ ನೋಂದಣಿ ಕಾಯ್ದೆ 1908 ಪ್ರಕಾರ ಸರಿಯಾಗಿ ನೋಂದಾಯಿಸಿರಬೇಕು. ಆಗ ಮಾತ್ರ ಮಾರಾಟ ಮಾಡಿದ್ದು ವ್ಯಾಲಿಡ್ ಅಂತ ಆಗತ್ತೆ, ಖರೀದಿದಾರನ ಹೆಸರಿಗೆ ಪ್ರಾಪರ್ಟಿ ವರ್ಗಾವಣೆ ಕೂಡ ಆಗತ್ತೆ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟೀಕರಿಸಿದೆ. ಸೇಲ್ ಅಗ್ರಿಮೆಂಟ್ ಅಂದರೆ ಕ್ರಯದ ಕರಾರನ್ನ ಮಾಡಿಕೊಂಡು ಸ್ವಾಧೀನದಲ್ಲಿ ಇದ್ದ ಮಾತ್ರಕ್ಕೆ ಮಾಲೀಕತ್ವ ವರ್ಗಾವಣೆ ಆಗಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿರುವ ಈ ತೀರ್ಪಿನ ವಿಷಯದ ಬಗ್ಗೆ ನೋಡ್ತಾ ಹೋಗೋಣ. ಈ ಪ್ರಕರಣ ಆಸ್ತಿಯ ಮಾಲೀಕತ್ವ ಮತ್ತು ಸ್ವಾಧೀನಕ್ಕೆ ಸಂಬಂಧಿಸಿದ ವಿವಾದ ಇದಾಗಿದ್ದು, ಈ ಪ್ರಕರಣದಲ್ಲಿ ಈ ಮೇಲ್ಮನವಿ ಆಸ್ತಿಯ ಮಾಲೀಕರಾಗಿದ್ದ ದಿವಂಗತ ಶ್ರೀ ಎಂ.ಎ. ಷಣ್ಮುಗಂ ಅವರು ಕಂಪನಿಯ ಷೇರುಗಳನ್ನು ತಮ್ಮ ಪರವಾಗಿ ವರ್ಗಾಯಿಸುವ ವಿರುದ್ಧವಾಗಿ ಮಾರಾಟ ಮಾಡುವ ಒಪ್ಪಂದವನ್ನು ಅಂದರೆ ಆಸ್ತಿಯನ್ನ ಮಾರಾಟ ಮಾಡಲು ಕ್ರಯದ ಕರಾರನ್ನ ಮಾಡಿರ್ತಾರೆ. ಈ ಕರಾರಿನ ಪ್ರಕಾರ ಆಸ್ತಿ ಕಂಪನಿಯ ಸ್ವಾಧೀನದಲ್ಲಿರುತ್ತೆ. ಅಂದರೆ ಕಂಪನಿಗೆ ಸ್ವಾಧೀನವನ್ನು ಬಿಟ್ಕೊಟ್ಟಿರ್ತಾರೆ. ಕರಾರು ಮಾಡಿಕೊಟ್ಟ 1 ವರ್ಷದೊಳಗೆ ಮಾಲೀಕರಾದಂತಹ ಷಣ್ಮುಗಂ ಅವರು ನಿಧನರಾಗ್ತಾರೆ. ಆಗ ಅವರ ಕಾನೂನು ವಾರಸುದಾರರು ಕಂಪನಿಯ ಪರವಾಗಿ ಆ ಆಸ್ತಿಯನ್ನ ಬೇರೆಯವರಿಗೆ ಮಾರಾಟ ಮಾಡಿರ್ತಾರೆ. ಅದರ ವಿರುದ್ಧ ಕಂಪನಿ ದಾವೆಯನ್ನ ಹೂಡುತ್ತೆ. ರಾಷ್ಟ್ರೀಯ ಕಂಪನಿ ಕಾನೂನು ಮೇಲ್ಮನವಿ ನ್ಯಾಯಮಂಡಳಿಯ ಶಾರ್ಟ್ ಆಗಿ NCLAT ಇದರ ನಿರ್ಧಾರ ಏನು ಅಂತಂದರೆ, ಆಸ್ತಿ ಮಾಲೀಕರ ಕಾನೂನು ಪ್ರತಿನಿಧಿಗಳು ಕಾರ್ಯಗತಗೊಳಿಸಿರುವಂತಹ ಮಾರಾಟ ಪತ್ರವು ಆಸ್ತಿಯ ಮೇಲೆ ಸ್ವಾಧೀನವನ್ನು ಹೊಂದಿರುವುದರಿಂದ ಕಂಪನಿಯ ಮೇಲೆ ಬದ್ಧವಾಗಿರುವುದಿಲ್ಲ ಎನ್ನುವಂಥದ್ದು. ಇದು ಪ್ರಸ್ತುತ ಮೇಲ್ಮನವಿಯ ವಿಷಯವಾಗಿದೆ. ಈ NCLAT ಅಂದರೆ ರಾಷ್ಟ್ರೀಯ ಕಂಪನಿ ಕಾನೂನು ನ್ಯಾಯಮಂಡಳಿಯ ತೀರ್ಪನ್ನು ಬದಿಗಿಟ್ಟು ನ್ಯಾಯಮೂರ್ತಿ ಅಭಯ್ ಎಸ್ ಓಕಾ ಮತ್ತು ನ್ಯಾಯಮೂರ್ತಿ ಉಜ್ಜಲ್ ಬುಯಾನ್ ಅವರನ್ನೊಳಗೊಂಡ ಪೀಠವು ಮಾಲೀಕರ ಕಾನೂನುಬದ್ಧ ಉತ್ತರಾಧಿಕಾರಿಗಳು ಕಾರ್ಯಗತಗೊಳಿಸಿದ ಸೇಲ್ ಡೀಡ್ ಕಂಪನಿಯ ಒಪ್ಪಂದದ ನಿರ್ವಹಣೆಯ ಮೂಲಕ ಸ್ವಾಧೀನದಲ್ಲಿ ಇರುವುದರಿಂದ ಕಂಪನಿಯ ಮೇಲೆ ಬದ್ಧವಾಗಿಲ್ಲ ಎಂದು NCLAT ತಪ್ಪಾಗಿ ತೀರ್ಮಾನಿಸಿದೆ ಎಂದು ಗಮನಿಸಿ ಮೇಲ್ಮನವಿಯನ್ನು ಅನುಮತಿಸುತ್ತೆ. ಮೇಲ್ಮನವಿಯನ್ನು ಅನುಮತಿಸುವಾಗ ಇವೆಲ್ಲ ವಿಷಯಗಳನ್ನು ಸ್ಪಷ್ಟೀಕರಿಸುತ್ತೆ. ಅದೇನೆಂದರೆ, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಸೆಕ್ಷನ್ 54ನ ಅಡಿ ಮಾರಾಟ ಒಪ್ಪಂದದಡಿಯಲ್ಲಿ ಆಸ್ತಿಯನ್ನು ಹೊಂದಿರುವುದು ಅಂದರೆ ಆಸ್ತಿಯ ಸ್ವಾಧೀನದಲ್ಲಿರುವುದು ಮಾಲೀಕತ್ವವನ್ನು ನೀಡೋದಿಲ್ಲ, ನೋಂದಣಿ ಅಗತ್ಯವಾಗಿರುತ್ತೆ. ಅಂದರೆ ರಿಜಿಸ್ಟರ್ಡ್ ಡೀಡ್ ಮೂಲಕ ಮಾತ್ರ ಮಾಲೀಕತ್ವವನ್ನು ಪಡೆದುಕೊಳ್ಬಹುದು ಅಂಥೇಳಿ. ಮತ್ತು ಭಾರತೀಯ ನೋಂದಣಿ ಕಾಯ್ದೆ 1908 ಅಡಿಯಲ್ಲಿ ಮಾರಾಟ ಪತ್ರವನ್ನು ಸರಿಯಾಗಿ ನೋಂದಾಯಿಸದ ಹೊರತು ಮಾರಾಟ ಒಪ್ಪಂದದ ಅಡಿಯಲ್ಲಿ ಆಸ್ತಿಯ ಸ್ವಾಧೀನದಲ್ಲಿ ಇರುವುದು ಮಾಲೀಕತ್ವವನ್ನು ನೀಡುವುದಿಲ್ಲ ಎಂದು ಸುಪ್ರೀಂ ಕೋರ್ಟ್ ಪುನರುಚ್ಚರಿಸಿದೆ. 100 ರೂಪಾಯಿಗಿಂತ ಹೆಚ್ಚಿನ ಮೌಲ್ಯದ ಸ್ಥಿರ ಆಸ್ತಿಯನ್ನ ಮಾರಾಟ ಮಾಡಬಹುದಾದ ಏಕೈಕ ವಿಧಾನವೆಂದರೆ ಭಾರತೀಯ ನೋಂದಣಿ ಕಾಯ್ದೆ 1908 ಪ್ರಕಾರ ಸರಿಯಾಗಿ ನೋಂದಾಯಿಸಲಾದ ಸೇಲ್ ಡೀಡ್ ಮೂಲಕ ಮಾತ್ರ. ತುಂಬ ಜನಕ್ಕೆ ಸೇಲ್ ಅಗ್ರಿಮೆಂಟ್ ಬಗ್ಗೆ ಸರಿಯಾಗಿ ತಿಳಿದಿರಲ್ಲ.
ಸೇಲ್ ಅಗ್ರಿಮೆಂಟ್ನ ರಿಜಿಸ್ಟರ್ ಮಾಡಬೇಕಾ ಬೇಡವಾ ಅಂತ ಹೇಳಿ. ಸೇಲ್ ಅಗ್ರಿಮೆಂಟನ್ನು ರಿಜಿಸ್ಟರ್ ಮಾಡಲೇಬೇಕು ಅಂತ ಇಲ್ಲ, ಆದರೆ ಯಾವುದೇ ವ್ಯಕ್ತಿಗೆ ನೀವು ಸ್ವಾಧೀನ ಸಹಿತ ಕ್ರಯದ ಕರಾರನ್ನು ಮಾಡಿಕೊಟ್ಟಾಗ, ಅಂದರೆ ಕ್ರಯದ ಕರಾರನ್ನು ಮಾಡಿಕೊಡ್ತೀರಾ ಜೊತೆಗೆ ಸ್ವಾಧೀನವನ್ನು ಬಿಟ್ಕೊಡ್ತೀರಾ, ಆಗ ಕಂಪಲ್ಸರಿ ರಿಜಿಸ್ಟರ್ ಆಗಲೇಬೇಕಾಗುತ್ತೆ. ನೋಂದಣಿ ಇಲ್ಲದೇನೆ ಸ್ವಾಧೀನಪಡಿಸಿಕೊಂಡ ಸೇಲ್ ಅಗ್ರಿಮೆಂಟ್ ಅನೇಕ ಸಂದರ್ಭಗಳಲ್ಲಿ ಸಂಪೂರ್ಣವಾಗಿ ವ್ಯಾಲಿಡ್ ಅನಿಸ್ಕೊಳ್ಳಲ್ಲ. ವ್ಯಾಲಿಡ್ ಡಾಕ್ಯುಮೆಂಟ್ ಅಂತ ಕೋರ್ಟ್ ಅದನ್ನು ಕನ್ಸಿಡರ್ ಕೂಡ ಮಾಡಲ್ಲ. ಕ್ರಯದ ಕರಾರು ಆಸ್ತಿ ಮಾರಾಟ ನಿಯಮಗಳು ಮತ್ತು ಷರತ್ತುಗಳನ್ನು ವಿವರಿಸುವ ಒಪ್ಪಂದದ ಒಂದು ದಾಖಲೆಯೇ ಹೊರತು ಇದರಿಂದ ಖರೀದಿದಾರನಿಗೆ ಮಾಲೀಕತ್ವ ಅಥವಾ ಟೈಟಲ್ ವರ್ಗಾವಣೆ ಆಗೋದಿಲ್ಲ. ಸೇಲ್ ಅಗ್ರಿಮೆಂಟ್ ಮಾಡಿಕೊಳ್ಳೋದ್ರಿಂದ ಮಾರಾಟಗಾರ ಆಸ್ತಿ ಮಾರಾಟ ಮಾಡಿಕೊಡ್ಲಿಕ್ಕೆ ತಕರಾರನ್ನು ತೆಗೆದ್ರೆ ಆಗ ಕಾನೂನಿನಡಿ ಸೇಲ್ ಅಗ್ರಿಮೆಂಟ್ ಆಧಾರದ ಮೇಲೆ ಪರಿಹಾರವನ್ನು ಪಡೆಯುವ ಹಕ್ಕನ್ನು, ಅಂದರೆ ಕರಾರಿನ ಆಧಾರದ ಮೇಲೆ ಸೇಲ್ ಡೀಡ್ ಮಾಡಿಸ್ಕೊಳ್ಳುವಂತಹ ಪರಿಹಾರವನ್ನು ಪಡೆದುಕೊಳ್ಬಹುದು. ಯಾವತ್ತೂ ಕೂಡ ನೋಂದಣಿ ಮಾಡ್ದೇನೆ ಕ್ರಯದ ಕರಾರಿನ ಮೂಲಕ, ಅಂದರೆ ಸೇಲ್ ಅಗ್ರಿಮೆಂಟ್ ಮೂಲಕ ಆಸ್ತಿಯ ಸ್ವಾಧೀನವನ್ನು ಪಡೆದುಕೊಂಡ್ರೆ ಅದು ಕಾನೂನು ಸಮಸ್ಯೆಗಳನ್ನು ಹುಟ್ಟು ಹಾಕಬಹುದು. ನೋಂದಣಿ ಕಾಯ್ದೆ 1908ರ ಸೆಕ್ಷನ್ 17ರ ಪ್ರಕಾರ ರೂಪಾಯಿ 100ಕ್ಕಿಂತ, ಅಂದರೆ ₹100ಗಿಂತ ಹೆಚ್ಚು ಮೌಲ್ಯದ ಸ್ಥಿರ ಆಸ್ತಿಯನ್ನು ವರ್ಗಾಯಿಸುವಾಗ ಆ ದಾಖಲೆಯನ್ನು ರಿಜಿಸ್ಟರ್ ಮಾಡಲೇಬೇಕಾಗುತ್ತೆ. ಕೋರ್ಟ್ ನೋಂದಣಿ ಇಲ್ಲದ ಪತ್ರಗಳನ್ನು ಮಾಲೀಕತ್ವ ದಾಖಲೆ ಅಂತ ಪರಿಗಣಿಸೋದೇ ಇಲ್ಲ. ಈ ಸೇಲ್ ಅಗ್ರಿಮೆಂಟನ್ನು ಯಾವಾಗ ರಿಜಿಸ್ಟರ್ ಮಾಡ್ಕೊಳ್ಬೇಕು, ಅಂದರೆ ಆ ಥರ ರಿಜಿಸ್ಟರ್ ಮಾಡ್ಕೊಳ್ಳೋದ್ರಿಂದ ಯಾವಾಗ ನಿಮಗೊಂದು ಅನುಕೂಲ ಆಗುತ್ತೆ ಅಂದರೆ, ನೀವು ಸ್ವಾಧೀನ ಸಹಿತ ಕ್ರಯದ ಕರಾರನ್ನು ಮಾಡಿಕೊಡ್ತೀರಾ ಅಂದರೆ ಆವಾಗ ರಿಜಿಸ್ಟರ್ ಮಾಡಲೇಬೇಕಾಗತ್ತೆ. ನೆಕ್ಸ್ಟು ಮಾರಾಟಗಾರ ನಿಮಗೆ ತಿಳಿಯದೇನೆ ಬೇರೆಯವರಿಗೆ ಸೇಲ್ ಮಾಡಿಬಿಟ್ರೆ ಅನ್ನೋ ಒಂದು ಭಯ ಇದ್ದರೆ ಆವಾಗ ಕೂಡ ನೀವು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಆಮೇಲೆ ಕ್ರಯದ ಕರಾರಲ್ಲಿ ಒಂದು ಅಮೌಂಟನ್ನು ಕಾಣಿಸಿರ್ತೀರ, ನೀವು ಬೇರೆ ಅಮೌಂಟನ್ನು ಮಾತಾಡ್ಕೊಂಡಿರ್ತೀರ, ಅಂದರೆ ಅಲ್ಲಿ ಕ್ರಯದ ಕರಾರಲ್ಲಿ ಇರೋದೇ ಅಮೌಂಟ್ ಬೇರೆ, ನೀವು ಮಾತಾಡ್ಕೊಂಡಿರುವಂತಹ ಅಮೌಂಟೇ ಬೇರೆ ಆಗಿರುತ್ತೆ. ಆಗ ಮಾತ್ರ ಖಂಡಿತ ರಿಜಿಸ್ಟರ್ ಮಾಡಿಸ್ಲೇಬೇಡಿ. ಯಾಕಂದರೆ ಕ್ರಯದ ಕರಾರಲ್ಲಿ ಇರೋ ಅಮೌಂಟ್ ಏನಿರುತ್ತಲ್ಲ ಅದನ್ನು ಫೈನಲ್ ಅಮೌಂಟ್ ಅಂತ ಕೋರ್ಟ್ ನಿರ್ಧಾರ ಮಾಡುತ್ತೆ. ಆಗ ಮಾರಾಟಗಾರನಿಗೆ ಲಾಸ್ ಆಗ್ಬೋದು. ರಿಜಿಸ್ಟರ್ ಮಾಡಿಸ್ತೀರಾ ಅಂದರೆ ಕರೆಕ್ಟಾಗಿ ಎಷ್ಟು ಅಮೌಂಟ್ಗೆ ಮಾರಾಟ ಮಾಡ್ತೀರಾ, ಎಷ್ಟು ಅಡ್ವಾನ್ಸನ್ನು ತಗೊಂಡಿದ್ದೀರಾ ಅಥವಾ ಎಷ್ಟು ಅಡ್ವಾನ್ಸ್ ಪೇ ಆಗಿದೆ ಎಲ್ಲವನ್ನ ಕೂಡ ಸರಿಯಾಗಿ ಕರಾರು ಪತ್ರದಲ್ಲಿ ಕಾಣಿಸಿರ್ತೀರಾ ಅಂದರೆ ನೀವು ಮಾತಾಡ್ಕೊಂಡಿರೋದು ಮತ್ತು ಕರಾರು ಪತ್ರದಲ್ಲಿ ಕಾಣಿಸಿರೋದು ಎರಡೂ ಕೂಡ ಒಂದೇ ಅಮೌಂಟ್ ಇದ್ದಾಗ ಮಾತ್ರ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಮತ್ತೊಂದು ನೆನಪಿರಲಿ, ನೋಂದಣಿ ಇಲ್ಲದೇನೆ ಆಸ್ತಿಯ ಸ್ವಾಧೀನದಲ್ಲಿ ಇದ್ದರೆ ಕ್ರಯದ ಕರಾರಿನ ಅಡಿಯಲ್ಲಿ, ಅಂದರೆ ಒಪ್ಪಂದದ ಪ್ರಕಾರ ಆಸ್ತಿಯ ಸ್ವಾಧೀನದಲ್ಲಿ ಇದ್ದೀರಾ ಅನ್ನೋ ಕಾರಣಕ್ಕೆ ಆ ಸೇಲ್ ಅಗ್ರಿಮೆಂಟ್ ಮೂಲಕ ಆಸ್ತಿ ನಿಮಗೆ ವರ್ಗಾವಣೆ ಆಗಿರಲ್ಲ. ಸೊ ಆ ಸೇಲ್ ಅಗ್ರಿಮೆಂಟ್ ಆಧಾರದ ಮೇಲೆ ಕಾನೂನಿನ ಮೊರೆ ಹೋಗಿ ಸೇಲ್ ಡೀಡನ್ನು ಮಾಡಿಸ್ಕೊಂಡಾಗ ಮಾತ್ರ ಮಾಲೀಕತ್ವ ಅಂತ ಬರುತ್ತೆ, ಅಂದರೆ ನೀವು ಅಬ್ಸಲ್ಯೂಟ್ ಓನರ್ ಆಗ್ತೀರಾ. ಒಬ್ಬೊಬ್ಬರು ಅಂದ್ಕೊಂಡಿರ್ತಾರೆ ಸೇಲ್ ಅಗ್ರಿಮೆಂಟ್ ಆಗೋಗಿದೆ, ನಾನೇ ಈ ಆಸ್ತಿಗೆ ಮಾಲೀಕ ಅಂಥೇಳಿ. ಸೇಲ್ ಅಗ್ರಿಮೆಂಟಿಂದ ಆಸ್ತಿ ಮಾಲೀಕತ್ವ ಬರೋದೇ ಇಲ್ಲ. ರಿಜಿಸ್ಟರ್ಡ್ ಸೇಲ್ ಡೀಡ್ ಮೂಲಕ ಮಾತ್ರ ಆಸ್ತಿ ಮಾಲೀಕತ್ವ ಬರುತ್ತೆ. ಸೊ ಸೇಲ್ ಅಗ್ರಿಮೆಂಟ್ ಆದಮೇಲೆ ರಿಜಿಸ್ಟರ್ಡ್ ಸೇಲ್ ಡೀಡನ್ನು ಮಾಡಿಕೊಂಡು ನೀವು ಮಾಲೀಕತ್ವವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ವಿಷಯನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಷಯ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. Thank you so much.